ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನ್ ಮಾಡ್ತಾ ಇದ್ದೀನಿ ಮಟನ್ ಸಾರು ಮಾಡ್ಲಿಕ್ಕೆ ನಾನು ಒಂದು ಉಳ್ಳಾಗಡ್ಡಿ ತಗೊಂಡಿದ್ದೀನಿ, ಟೊಮೆಟೊ, ಖಾರ, ಉಪ್ಪು ಮತ್ತೆ ಅರಿಶಿನ ಪುಡಿ. ಇವಾಗ ನಾನು ಒಂದು ಅರ್ಧ ಕೆಜಿ ಅಷ್ಟು ಮಟನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಅರ್ಧ ಕೆಜಿ ಮಟನ್ ತಗೊಂಡು ಇದಕ್ಕೆ ಉಪ್ಪು, ಖಾರ ಮತ್ತೆ ಅರಿಶಿನ ಪುಡಿ ಹಾಕಿ ಅರ್ಧ ತಾಸು ಗಂಟ್ಲೆ ನೆನೆಯಬೇಕಾಗ್ತದ. ಅದಕ್ಕಾಗಿ ನಾನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆಯನ್ನು ಹಾಕೊಳ್ಳೋಣ ಬನ್ನಿ. ನಾನು ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಒನ್ನೆನ ಹಾಕ್ತಾ ಇದ್ದೀನಿ ನಾನು, ಕಟ್ ಮಾಡಿದಂಥದ್ದು ಮತ್ತೆ ಟೊಮೆಟೊ 2 ಕೂಡ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಅವಾಗ್ಲೇ ನಾನು ಕಲಸ್ಲಿಕ್ಕೆ ಅರ್ಧ ಸ್ಪೂನ್ ಅಷ್ಟು ಖಾರ ಹಾಕಿದ್ದೆ, ಅದಕ್ಕಾಗಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ರುಚಿಗಾಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಇಟ್ಟಿದಂತ ಇದ್ರೊಳಗಡೆ ಮಟನ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹೇಗೆ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಎಣ್ಣೆ ಬರ್ತದೆ. ಇನ್ನು ಸ್ವಲ್ಪ ನಾವು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದಕ್ಕೆ ಒಂದು 5 ನಿಮಿಷ ವಿಸಿಲ್ ಹಾಕಬಾರ್ದು, ಹಾಗೆ ಮುಚ್ಚಿಡ್ಬೇಕು. ನಾನು ಒಂದು ಬಟ್ಲದಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೆ, ಕಟ್ ಮಾಡಿ. ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಅಲ್ಲ ಹಾಕಿದ್ದೀನಿ 1 ಇಂಚಷ್ಟು. ಇವಾಗ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ, 4 ಕರಿಮೆಣಸು ಹಾಕ್ತಾ ಇದ್ದೀನಿ, ಮತ್ತೆ ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತೆ 2 ಲವಂಗ. ಇದು ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು 3 ಟೊಮೆಟೊನ್ನು ಕಟ್ ಮಾಡಿದಂತ ಟೊಮೆಟೊನ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಲ್ವಾ. ಇವಾಗ ನಾನು ರುಬ್ಬಿದಂತ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಕೂಡ ಮಸಾಲೆ ಹಾಕಿದ್ದೀನಿ. ಒಂದು 5 ನಿಮಿಷ ಹೀಗೆ ತಿರ್ಗಿಸಬೇಕು. ಇವಾಗ ನಾನು ಇದಕ್ಕೆ ಬಿಸಿ ಬಿಸಿ ಆದಂತ ನೀರ್ ಹಾಕ್ತಾ ಇದ್ದೀನಿ. ನೋಡಿ, ನಾನು ಒಂದು 2 ಗ್ಲಾಸ್ ಅಷ್ಟು ನೀರು ಬಿಸಿ ಇಟ್ಟಿದ್ದೆ, ಅಷ್ಟು ಕೂಡ ಹಾಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರ್ ಬಾಯನ್ನು ಹಾಕ್ತಾ ಇದ್ದೀನಿ. 4 ವಿಸಿಲ್ ತಗೊಳ್ಳೋಣ. ವಿಸಿಲ್ ತೆಗೆದು ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಟನ್ ಪಲ್ಯ ಸಾರು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕುದ್ದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದ್ದಿದೆ. 4 ವಿಸಿಲ್ ತಗೊಂಡಿದ್ದೆ ಅಲ್ವಾ, ಕುದ್ದಿದೆ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನಾನು ಮಾಡಿದಂಥ ಮಟನ್ನ ಸಾಂಬಾರು ರೆಡಿಯಾಗಿದೆ. ಇದು ಲಿಂಬೆಹಣ್ಣು ಮತ್ತೆ ರೈಸ್ ಜೋಡಿ, ಚಪಾತಿ ಜೋಡಿ ತಿನ್ಬಹುದು. ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದರೆ ಇವಾಗ ರೈಸ್ ಜೋಡಿನೂ ತಿನ್ಬೋದು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ. ಸೂಪರ್ ಆದಂಥ ಮಟನ್ ಸಾಂಬಾರು ರೆಡಿ.